ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 24-42. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಅರ್ಪಣವು ಬ್ರಹ್ಮ, ಹವಿಸ್ಸು ಬ್ರಹ್ಮ, ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮನಿಂದಲೇ ಅರ್ಪಿಸಲ್ಪಟ್ಟಿತು. ಕರ್ಮದಲ್ಲಿ ಬ್ರಹ್ಮವನ್ನು ನೋಡುವವನು ಬ್ರಹ್ಮವನ್ನೇ ಹೋಗಿ ಸೇರುತ್ತಾನೆ. ಅರ್ಪಣಂ ಎಂದರೆ ಅರ್ಪ್ಯತೆ ಅನೇನ ಇತಿ ಅರ್ಪಣಂ, ಇದರಿಂದ ಅರ್ಪಿಸಲ್ಪಡುತ್ತದೆ ಎಂಬ ಕಾರಣದಿಂದ ಇದು ಸೌಟು ಇತ್ಯಾದಿ ಇವುಗಳಿಗೆ ಅರ್ಪಣಂ ಎನಿಸಿದೆ. ಅರ್ಪಣವು ಸೌಟು ಅಂದರೆ ಯಜ್ಞದಲ್ಲಿ ಬಳಸುವಂತಹ ಸೌಟು ಇತ್ಯಾದಿಗಳು ಕೂಡ ಅದೂ ಕೂಡ ಬ್ರಹ್ಮವೇ. ಅರ್ಪಿಸಲ್ಪಡುವ ತುಪ್ಪ ಮೊದಲಾದ ಹವಿಸ್ಸು ಕೂಡ ಬ್ರಹ್ಮವೇ. ಬೆಂಕಿಯು ಬ್ರಹ್ಮವೇ ಮತ್ತು ಅದರಲ್ಲಿ ಬ್ರಹ್ಮನಿಂದ ಅಂದರೆ ಯಜ್ಞ ಮಾಡುವವನಿಂದ ಹೋಮವು ಮಾಡಲ್ಪಟ್ಟಿತು. ಅಂದರೆ ಬೆಂಕಿ, ಯಜ್ಞ ಮಾಡುವವನು ಮತ್ತು ಹೋಮ ಮಾಡುವ ಕ್ರಿಯೆ ಎಲ್ಲವೂ ಬ್ರಹ್ಮನೇ ಎಂದು ಅರ್ಥ. ಹೀಗೆ ಕರ್ಮ ರೂಪವಾದ ಬ್ರಹ್ಮದಲ್ಲೇ ಯಾರ ಮನಸ್ಸು ನೆಲೆಸಿರುತ್ತದೋ, ಏಕಾಗ್ರಗೊಂಡಿರುತ್ತದೋ ಅಂತಹವನು ಬ್ರಹ್ಮವನ್ನೇ ಹೋಗಿ ಸೇರುತ್ತಾನೆ ಎಂದಂತಾಯಿತು. ಇತರ ಫಲಗಳನ್ನು ಅಲ್ಲ ಎಂದು ಅರ್ಥ. ಹೀಗೆ ಯಜ್ಞದ ಮೂಲಕ ಎಲ್ಲರಲ್ಲೂ ಬ್ರಹ್ಮವನ್ನೇ ಕಾಣುವಂತಹ ಜ್ಞಾನವನ್ನು ಗಳಿಸುವುದೇ ಸಕಲ ಯಜ್ಞಗಳ ಗುರಿಯಾದ್ದರಿಂದ ಈ ಯಜ್ಞವು ಮಿಕ್ಕೆಲ್ಲ ಬಗೆಯ ಯಜ್ಞಗಳಿಗಿಂತಲೂ ಶ್ರೇಷ್ಠವಾದದ್ದು. ಹೀಗೆ ಉಳಿದ ಯಜ್ಞಗಳಿಗಿಂತ ಮಿಗಿಲಾಗಿದೆ ಎಂದು ಪ್ರಶಂಸಿಸುವುದಕ್ಕಾಗಿ, ಇತರ ಎಲ್ಲ ಯಜ್ಞಗಳಿಗಿಂತ ಮಿಗಿಲಾದುದು ಎಂದು ಹೊಗಳುವುದಕ್ಕಾಗಿ ಜ್ಞಾನಕ್ಕೆ ಸಾಧನವಾದ ಹಲವಾರು ಯಜ್ಞಗಳನ್ನು ಸಾಧಕರ ವಿವಿಧ ಮಟ್ಟಕ್ಕೆ ಅನುಸಾರವಾಗಿ ಮುಂದಿನ 8 ಶ್ಲೋಕಗಳಲ್ಲಿ ಬಿಡಿಸಿ ಹೇಳುತ್ತಾನೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಇತರ ಯೋಗಿಗಳು ದೈವ ಯಜ್ಞವನ್ನೇ ಉಪಾಸನೆ ಮಾಡುತ್ತಾರೆ. ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞದಿಂದಲೇ ಯಜ್ಞವನ್ನು ಸಮರ್ಪಿಸುತ್ತಾರೆ. ದೈವಂ ಎಂದರೆ ದೇವಾಹ ಇಜ್ಯಂತೆ ಯುಸ್ಮಿನ್, ಯಾವುದರಲ್ಲಿ ದೇವತೆಗಳನ್ನು ಕುರಿತು ಹವಿಸ್ಸು ನೀಡಲ್ಪಡುತ್ತದೋ ಅದು ದೈವಯಜ್ಞ. ದೈವಯಜ್ಞವನ್ನೇ ಅಂದರೆ ಯಾವುದರಲ್ಲಿ ಇಂದ್ರ, ವರುಣ ಮುಂತಾದ ದೇವತೆಗಳಿಗೆ ಹವಿಸ್ಸು ಸಲ್ಲುತ್ತದೋ ಅದು ದೈವಯಜ್ಞ. ಈ ಬಗೆಯ ಯಜ್ಞವನ್ನು ಆಚರಿಸುವ ಯೋಗಿಗಳು ಇಂದ್ರಾದಿ ದೇವತೆಗಳನ್ನು ಬ್ರಹ್ಮಭಾವದಿಂದ ಕಾಣುವುದಿಲ್ಲ ಎಂಬುದನ್ನು ತೋರಿಸುವುದಕ್ಕಾಗಿ ಶ್ಲೋಕದಲ್ಲಿ ಏವ ಅಂದರೆ ದೈವಯಜ್ಞವನ್ನೇ ಎಂದು ಒತ್ತು ಕೊಟ್ಟು ಹೇಳಲಾಗಿದೆ. ಅಂದರೆ ಅವರು ಮಾಡುವ ಯಜ್ಞವು ಇಂದ್ರಾದಿ ದೇವತೆಗಳನ್ನು ಕುರಿತಾದದ್ದೇ, ಬ್ರಹ್ಮವನ್ನಲ್ಲ ಎಂದು ಅರ್ಥ. ಇತರ ಯೋಗಿಗಳು ಅಂದರೆ ಕರ್ಮಯೋಗಿಗಳು ಆ ದೈವಯಜ್ಞವನ್ನೇ ಉಪಾಸನೆ ಮಾಡುತ್ತಾರೆ, ಶ್ರದ್ಧೆಯಿಂದ ಆಚರಿಸುತ್ತಾರೆ. ಆದರೆ ಇನ್ನು ಕೆಲವರು ಜ್ಞಾನಯೋಗಿಗಳು ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಯಜ್ಞದಿಂದಲೇ ಅರ್ಪಣವು ಬ್ರಹ್ಮ ಇತ್ಯಾದಿ ಮಾತುಗಳಲ್ಲಿ ತಿಳಿಸಿದ ರೀತಿಯಲ್ಲಿ ಯಜ್ಞವನ್ನೇ ಸಾಧನವಾಗಿಸಿಕೊಂಡು ಯಜ್ಞವನ್ನು ಅರ್ಪಿಸುತ್ತಾರೆ. ಅಂದರೆ ಯಜ್ಞವೇ ಮೊದಲಾದ ಸಕಲ ಕರ್ಮಗಳನ್ನು ವಿಲೀನಗೊಳಿಸುತ್ತಾರೆ, ಕರಗಿ ಹೋಗುವಂತೆ ಮಾಡುತ್ತಾರೆ ಎಂದು ಅರ್ಥ. ಇದು ಜ್ಞಾನ ಯಜ್ಞವು. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಮಿಕ್ಕವರು ಕಿವಿ ಮೊದಲಾದ ಇಂದ್ರಿಯಗಳನ್ನು ಸಂಯಮ ಅಂದರೆ ಹತೋಟಿ ಎಂಬ ಬೆಂಕಿಗಳಲ್ಲಿ ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ಶಬ್ದ ಮೊದಲಾದ ವಿಷಯ ವಸ್ತುಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇಲ್ಲಿ ಮಿಕ್ಕವರು ಎಂದರೆ ನೈಷ್ಠಿಕ ಬ್ರಹ್ಮಚಾರಿಗಳು ಕಿವಿ ಮೊದಲಾದವನ್ನು ಅಂದರೆ ಆಯಾ ಇಂದ್ರಿಯಗಳ ಮೇಲಿನ ಹತೋಟಿ ಎಂಬ ಬೆಂಕಿಗಳಲ್ಲಿ ಹೋಮ ಮಾಡುತ್ತಾರೆ, ಅಂದರೆ ವಿಲೀನಗೊಳಿಸುತ್ತಾರೆ. ಅಂದರೆ ಇಂದ್ರಿಯಗಳನ್ನು ತಡೆಹಿಡಿದು ಸಂಯಮದ ಜೀವನ ನಡೆಸುತ್ತಾರೆ ಎಂದರ್ಥ.
ಮತ್ತೆ ಕೆಲವರು ಸಂಸಾರಿಗಳು ಶಬ್ದ ಮೊದಲಾದವನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಂದರೆ ವಿಷಯ ಸುಖವನ್ನು ಅನುಭವಿಸುವ ವೇಳೆಯಲ್ಲೂ ಅನಾಸಕ್ತರಾಗಿದ್ದುಕೊಂಡು ಇಂದ್ರಿಯಗಳೇ ಬೆಂಕಿ ಎಂದು ಭಾವಿಸುತ್ತಾ ಅವುಗಳಲ್ಲಿ ಶಬ್ದ ಮೊದಲಾದ ವಿಷಯಗಳನ್ನೇ ಹವಿಸ್ಸೆಂಬುದಾಗಿ ಭಾವಿಸಿ ಅರ್ಪಿಸುತ್ತಾರೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಇನ್ನು ಇತರರು ಎಲ್ಲಾ ಇಂದ್ರಿಯಗಳ ಚಟುವಟಿಕೆಗಳನ್ನು ಹಾಗೂ ಪ್ರಾಣದ ಚಟುವಟಿಕೆಗಳನ್ನು ಜ್ಞಾನದಿಂದ ಹೊತ್ತಿಸಲ್ಪಟ್ಟ ಆತ್ಮ ಸಂಯಮ ಎಂಬ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇಲ್ಲಿ ಆತ್ಮ ಸಂಯಮ ಯೋಗಾಗ್ನೌ ಎಂದರೆ ಆತ್ಮನಿ ಸಂಯಮ, ಇದು ಆತ್ಮ ಸಂಯಮ. ಸ ಏವ ಯೋಗ ಆತ್ಮ ಸಂಯಮ ಯೋಗ, ಸ ಏವ ಅಗ್ನಿ ತಸ್ಮಿನ್, ಆತ್ಮದಲ್ಲಿ ಸಂಯಮ ಮಾಡುವುದೇ ಆತ್ಮ ಸಂಯಮ, ಅದೇ ಯೋಗ. ಈ ಆತ್ಮ ಸಂಯಮ ಯೋಗವೇ ಒಂದು ಬೆಂಕಿ, ಅದನ್ನೇ ಆತ್ಮ ಸಂಯಮ ಯೋಗಾಗ್ನಿ ಎನ್ನಲಾಗಿದೆ. ಅದರ ಸಪ್ತಮಿ ವಿಭಕ್ತಿ ರೂಪವೇ ಆತ್ಮ ಸಂಯಮ ಯೋಗಜ್ಞೌ ಎಂದಾಗುತ್ತದೆ. ಇನ್ನು ಇತರರು ಅಂದರೆ ಧ್ಯಾನಾಭ್ಯಾಸ ಮಾಡುವವರು ಎಲ್ಲಾ ಇಂದ್ರಿಯಗಳ ಚಟುವಟಿಕೆಗಳನ್ನು ಅಂದರೆ ಜ್ಞಾನೇಂದ್ರಿಯಗಳಾದ ಕಿವಿ, ಕಣ್ಣು ಮೊದಲಾದವುಗಳ ಕಾರ್ಯವಾದ ಕೇಳಿಸಿಕೊಳ್ಳುವುದು, ನೋಡುವುದು ಇತ್ಯಾದಿ ಕ್ರಿಯೆಗಳನ್ನು ಮತ್ತು ವಾಕ್, ಕೈ ಮೊದಲಾದ ಕರ್ಮೇಂದ್ರಿಯಗಳ ಕಾರ್ಯವಾದ ಮಾತನಾಡುವುದು, ತೆಗೆದುಕೊಳ್ಳುವುದು ಇತ್ಯಾದಿ ಕ್ರಿಯೆಗಳನ್ನು, ಅಂದರೆ ಇಲ್ಲಿ ಪ್ರಾಣ ಚಟುವಟಿಕೆಗಳನ್ನು ಎಂದರೆ 10 ಪ್ರಾಣಗಳ ಕಾರ್ಯಗಳನ್ನು. ಈ 10 ಪ್ರಾಣಗಳು ಯಾವುವು ಎಂದರೆ ಪ್ರಾಣದ ಕಾರ್ಯ ಅಂದರೆ ಹೊರಕ್ಕೆ ಹೋಗುವುದು, ಅಪಾನ ಅಂದರೆ ಕೆಳಕ್ಕೆ ಒಯ್ಯುವುದು, ವ್ಯಾನ ಎಂದರೆ ಹರಡಿಕೊಳ್ಳುವುದು, ಮುದುಡುವುದು, ಅರಳುವುದು ಇತ್ಯಾದಿ. ಇನ್ನು ಸಮಾನ ಅಂದರೆ ಉಂಡದ್ದು, ಕುಡಿದದ್ದು ಇತ್ಯಾದಿಗಳನ್ನು ಜೀರ್ಣಿಸಿಕೊಳ್ಳುವುದು, ಉದಾನ ಎಂದರೆ ಮರಣಕಾಲದಲ್ಲಿ ಜೀವಿಯನ್ನು ಮೇಲಕ್ಕೆ ಒಯ್ಯುವುದು. ಇವನ್ನೇ ಪಂಚಪ್ರಾಣಗಳು ಎಂದು ಹೇಳುವುದು. ಈ 5 ಪ್ರಾಣಗಳು ಮತ್ತು ಕಾರ್ಯ. ಇನ್ನು ಮುಂದೆ 5 ಉಪಪ್ರಾಣಗಳು ಯಾವುವೆಂದರೆ ನಾಗ ಅಂದರೆ ತೇಗು ವಾಕರಿಕೆ ಉಂಟು ಮಾಡುತ್ತದೆ, ಕೂರ್ಮ ಎಂದರೆ ಕಣ್ಣು ತೆರೆಯುವುದು ಬಿಡುವುದು, ಕೃಕರ ಎಂದರೆ ಹಸಿವು ಉಂಟು ಮಾಡುವುದು, ದೇವದತ್ತ ಎಂದರೆ ಆಕಳಿಕೆ, ಧನಂಜಯ ಎಂದರೆ ಸತ್ತ ಮೇಲೂ ಹೋಗದೆ ಶರೀರದಲ್ಲಿ ಎಲ್ಲೆಡೆ ವ್ಯಾಪಿಸಿಕೊಂಡಿರುವಂತಹದ್ದು. ಈ 5 ಉಪಪ್ರಾಣಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಕಾರ್ಯಗಳು. ಈ ಬಗೆಯಿಂದ ಇಂದ್ರಿಯಗಳ ಪ್ರಾಣಗಳ ಕಾರ್ಯಗಳನ್ನು ಹೋಮ ಮಾಡುತ್ತಾರೆ. ಈ ಮೇಲೆ ನಾವು ಕೇಳಿದಂತಹ ಪ್ರಾಣಗಳಲ್ಲಿ ಅವುಗಳ ಕಾರ್ಯಗಳನ್ನು ಹೋಮ ಮಾಡುತ್ತಾರೆ, ಇಂದ್ರಿಯಗಳಲ್ಲಿ ಅವುಗಳ ಕರಣಗಳನ್ನು ಹೋಮ ಮಾಡುತ್ತಾರೆ. ಯಾವುದರಲ್ಲಿ? ಆತ್ಮ ಸಂಯಮ ಎಂಬ ಯೋಗಾಗ್ನಿಯಲ್ಲಿ. ಆತ್ಮ ಸಂಯಮ ಎಂದರೆ ಆತ್ಮದಲ್ಲಿ ಸಂಯಮ ಮಾಡುವುದು, ಅಂದರೆ ಧ್ಯಾನದ ಮೂಲಕ ಮನಸ್ಸನ್ನು ಆತ್ಮದಲ್ಲಿ ಏಕಾಗ್ರಗೊಳಿಸುವುದು. ಹೀಗೆ ಆತ್ಮದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದೇ ಯೋಗ, ಆತ್ಮ ಸಂಯಮ ಯೋಗ. ಈ ಯೋಗವೇ ಒಂದು ಅಗ್ನಿ, ಆತ್ಮ ಸಂಯಮ ಯೋಗಾಗ್ನಿ. ಈ ಅಗ್ನಿಯು ಜ್ಞಾನದಿಂದ ಅಂದರೆ ಧ್ಯೇಯ ವಸ್ತುವಿನ ಜ್ಞಾನದಿಂದ ಹೊತ್ತಿಸಲ್ಪಟ್ಟಿದೆ, ಅಂದರೆ ಬೆಳಗಿಸಲ್ಪಟ್ಟಿದೆ. ಅಂದರೆ ಧ್ಯೇಯ ವಸ್ತುವನ್ನು ಅಂದರೆ ಬ್ರಹ್ಮವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಅದರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಎಲ್ಲ ಇಂದ್ರಿಯಗಳ ಹಾಗೂ ಪ್ರಾಣಗಳ ಕಾರ್ಯಗಳು ಕೊನೆಗೊಳ್ಳುವಂತೆ ಮಾಡುತ್ತಾರೆ. ಮತ್ತು ದ್ರವ್ಯಯಜ್ಞಾಸ್ತಪೋಯಜ್ಞಾ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಕೆಲವರು ದಾನ ರೂಪದ ಯಜ್ಞ ಮಾಡುವರು, ಇನ್ನು ಕೆಲವರು ತಪಸ್ಸಿನ ಮೂಲಕ ಯಜ್ಞ ಮಾಡುತ್ತಾರೆ, ಮತ್ತೆ ಕೆಲವರು ಯೋಗ ರೂಪದ ಯಜ್ಞವನ್ನು ಆಚರಿಸುತ್ತಾರೆ, ಕಠಿಣವಾದ ವ್ರತಗಳನ್ನು ಆಚರಿಸುವಂತಹ. ಮತ್ತು ಕೆಲವು ಸಾಧಕರು ಸ್ವಾಧ್ಯಾಯ ಜ್ಞಾನ ರೂಪವಾದ ಯಜ್ಞ ಮಾಡುತ್ತಾರೆ. ಇಲ್ಲಿ ದ್ರವ್ಯ ಯಜ್ಞ ಎಂದರೆ ದ್ರವ್ಯ ದಾನಂ ಏವ ಯಜ್ಞ ಏಷಾಂತೆ ದ್ರವ್ಯ ಯಜ್ಞ, ಅಂದರೆ ದ್ರವ್ಯ ಸಂಪತ್ತಿನ ದಾನವೇ ಯಾರ ಪಾಲಿಗೆ ಯಜ್ಞವಾಗಿದೆಯೋ ಅವರು ದ್ರವ್ಯ ಯಜ್ಞರು ಎಂದು ಕರೆಯಲ್ಪಡುತ್ತಾರೆ. ತಪೋಯಜ್ಞ ಎಂದರೆ ತಪಃ ಏವ ಯಜ್ಞ ಏಷಾಂತೆ ತಪೋಯಜ್ಞ, ತಪಸ್ಸೇ ಯಾರಿಗೆ ಯಜ್ಞವಾಗಿದೆಯೋ ಅವರು ತಪೋಯಜ್ಞರು. ಯೋಗಯಜ್ಞ ಅಂದರೆ ಯೋಗ ಏವ ಯಜ್ಞ
ಯೇಷಾಂತೆ ಯೋಗ ಯಜ್ಞ, ಯೋಗವೇ ಯಾರಿಗೆ ಯಜ್ಞವೋ ಅವರು ಯೋಗ ಯಜ್ಞರು. ಸ್ವಾಧ್ಯಾಯ ಜ್ಞಾನ ಯಜ್ಞ, ಅಂದರೆ ಸ್ವಾಧ್ಯಾಯೇನ ಯತ್ ತದರ್ಥ ಜ್ಞಾನಂ ತದೇವ ಯಜ್ಞ ಯೇಷಾಂತೆ, ಸ್ವಾಧ್ಯಾಯದಿಂದ ಯಾವ ಜ್ಞಾನ ದೊರೆಯುತ್ತದೆಯೋ ಅದೇ ಯಾರಿಗೆ ಯಜ್ಞವಾಗಿದೆಯೋ ಅವರು ಸ್ವಾಧ್ಯಾಯ ಜ್ಞಾನ ಯಜ್ಞರು. ಸಂಶಿತ ವ್ರತಾಹ ಸಮ್ಯಕ್ ಶಿತಂ ವ್ರತಂ ಯೇಷಾಂತೆ, ಯಾರ ವ್ರತವು ಚೆನ್ನಾಗಿ ಹರಿತಗೊಂಡಿದೆಯೋ ಅವರು ಸಂಶಿತ ವ್ರತರು, ಅಂದರೆ ತೀಕ್ಷ್ಣವಾದ ವ್ರತಗಳನ್ನು ಆಚರಿಸುವವರು, ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಆಚರಿಸುವವರು ಎಂದರ್ಥ. ದಾನ ರೂಪದ ಯಜ್ಞ ಮಾಡುವವರು ಎಂದರೆ ದ್ರವ್ಯವನ್ನು ಸಂಪತ್ತನ್ನು ದಾನ ಮಾಡುವುದೇ ಯಾರಿಗೆ ಒಂದು ಯಜ್ಞವಾಗಿದೆಯೋ ಅವರು. ತಪಸ್ಸಿನ ಮೂಲಕ ಯಜ್ಞ ಮಾಡುವವರು ಎಂದರೆ ಕೃಚ್ಛ್ರ ಚಾಂದ್ರಾಯಣ ಮುಂತಾದ ತಪಸ್ಸೆ ಯಾರಿಗೆ ಯಜ್ಞವೋ ಅವರು. ಯೋಗ ರೂಪದ ಯಜ್ಞವನ್ನು ಆಚರಿಸುವವರು ಎಂದರೆ, ಯೋಗ ಎಂದರೆ ಮನಸ್ಸಿನಲ್ಲಿ ಆಲೋಚನಾ ತರಂಗಗಳು ಏಳದಂತೆ ತಡೆಹಿಡಿದು ಅದನ್ನು, ಅಂದರೆ ಮನಸ್ಸನ್ನು ಏಕಾಗ್ರತೆಯ ಸ್ಥಿತಿಯಲ್ಲಿ ಇಡುವುದೇ ಯೋಗ. ಈ ಯೋಗವನ್ನೇ ಯಾರು ಯಜ್ಞವಾಗಿಸಿಕೊಂಡಿರುತ್ತಾರೋ ಅವರು. ಸ್ವಾಧ್ಯಾಯ ಜ್ಞಾನ ರೂಪವಾದ ಯಜ್ಞವನ್ನು ಮಾಡುವವರು ಎಂದರೆ ಸ್ವಾಧ್ಯಾಯದಿಂದ, ಅಂದರೆ ವೇದವನ್ನು ಕೇಳುವುದರಿಂದ ಮತ್ತು ಮನನ ಮಾಡುವುದರಿಂದ ಅದರ ಅರ್ಥವನ್ನು ತಿಳಿಯುವುದೇ ಸ್ವಾಧ್ಯಾಯ ಯಜ್ಞ. ಹೀಗೆ ಸ್ವಾಧ್ಯಾಯದ ಮೂಲಕ ಜ್ಞಾನ ಗಳಿಸುವುದನ್ನೇ ಯಾರು ಯಜ್ಞವಾಗಿಸಿಕೊಂಡಿರುತ್ತಾರೋ ಅವರು. ಅಥವಾ ಹೀಗೂ ಅರ್ಥ ಮಾಡಬಹುದು, ವೇದ ಪಠನ ರೂಪವಾದ ಯಜ್ಞ ಮಾಡುವವರು ಹಾಗೂ ವೇದಗಳ ಅರ್ಥ ತಿಳಿಯುವಂತಹ ಯಜ್ಞ ಮಾಡುವವರು ಎಂದು ಎರಡೂ ಬಗೆಯ ಸಾಧಕರು, ಅಂದರೆ ಪ್ರಯತ್ನಶೀಲರು ಎಂದು ಅರ್ಥ. ಇನ್ನು ಕೊನೆಯದಾದ ಕಠಿಣವಾದ ವ್ರತಗಳನ್ನು ಆಚರಿಸುವಂತಹವರು ಎಂದರೆ ಯಾರ ವ್ರತಗಳು ಚೆನ್ನಾಗಿ ಹರಿತಗೊಂಡಿವೆಯೋ, ಅಂದರೆ ಬಹಳ ಕಟ್ಟುನಿಟ್ಟಾಗಿವೆಯೋ ಅವರು ಎಂದು ಅರ್ಥ. ಅಲ್ಲದೆ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಾಃ. ಪ್ರಾಣಾಯಾಮದಲ್ಲಿ ನಿರತರಾದಂತಹ ಇನ್ನೂ ಕೆಲವರು ಪ್ರಾಣ ಅಪಾನಗಳ ಗತಿಯನ್ನು, ಅಂದರೆ ಚಲನೆಯನ್ನು ನಿಲ್ಲಿಸಿ ಅಪಾನದಲ್ಲಿ ಪ್ರಾಣವನ್ನು, ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ನಿಯಮಿತವಾಗಿ ಆಹಾರವನ್ನು ಸೇವಿಸುತ್ತಾ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ. ಇವರೆಲ್ಲರೂ ಯಜ್ಞವನ್ನು ತಿಳಿದವರು, ಅಂದರೆ ಯಜ್ಞದ ಮೂಲಕ ಪಾಪವನ್ನು ಹೋಗಲಾಡಿಸಿಕೊಂಡವರು. ಇಲ್ಲಿ ಕೆಳಮುಖವಾದ ಚಲನೆಯುಳ್ಳ ಅಪಾನದಲ್ಲಿ, ಅಪಾನ ವಾಯುವಿನಲ್ಲಿ ಮೇಲ್ಮುಖವಾದ ಚಲನೆಯುಳ್ಳ ಪ್ರಾಣವನ್ನು ಪೂರಕ ಕಾಲದಲ್ಲಿ, ಅಂದರೆ ಉಸಿರು ಎಳೆದುಕೊಳ್ಳುವಾಗ ಹೋಮ ಮಾಡುತ್ತಾರೆ. ಅಂದರೆ ಪ್ರಾಣವನ್ನು ಅಪಾನದೊಂದಿಗೆ ಒಂದುಗೂಡಿಸುತ್ತಾರೆ. ಹಾಗೆಯೇ ಕುಂಭಕ ಮಾಡುವುದರ ಮೂಲಕ, ಅಂದರೆ ಎಳೆದುಕೊಂಡ ಉಸಿರನ್ನು ಒಳಗೆ ಹಿಡಿದಿಡುವ ಮೂಲಕ ಪ್ರಾಣ ಅಪಾನಗಳ ಚಲನೆಯನ್ನು ನಿಲ್ಲಿಸಿ ರೇಚಕ ಕಾಲದಲ್ಲಿ, ಅಂದರೆ ಉಸಿರನ್ನು ಹೊರಗೆ ಬಿಡುವಾಗ ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡುತ್ತಾರೆ. ಹೀಗೆ ಇನ್ನು ಕೆಲವರು ಪೂರಕ, ಕುಂಭಕ, ರೇಚಕಗಳನ್ನು ಮಾಡುತ್ತಾ ಪ್ರಾಣಾಯಾಮದಲ್ಲಿ ನಿರತರಾದವರು ಎಂದರ್ಥ. ಇಲ್ಲಿ ನಿಯತಾಹಾರಾಹ ಎಂದರೆ ನಿಯತಃ ಆಹಾರಃ ಯೇಷಾಂತೆ, ಯಾರ ಆಹಾರವು ನಿಯಮದ ಪ್ರಕಾರ ಇರುತ್ತದೋ ಅವರು ನಿಯತಾಹಾರರು. ಮತ್ತೆ ಕೆಲವರಾದರೂ ಆಹಾರವನ್ನು ನಿಯಮಿತವಾಗಿ ಸೇವಿಸುತ್ತಾ, ಅಂದರೆ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡುವುದನ್ನು ಅಭ್ಯಾಸ ಮಾಡುತ್ತಾ ತಾವಾಗಿಯೇ ಬಲಗೊಂದಿದ ಇಂದ್ರಿಯಗಳಲ್ಲಿ ಆಯಾಯ ಇಂದ್ರಿಯ ಚಟುವಟಿಕೆಗಳು ಅಡಗಿ ಹೋಗುವುದನ್ನೇ ಯಜ್ಞವೆಂದು ಪರಿಭಾವಿಸುತ್ತಾರೆ ಎಂದರ್ಥ. ನಿಯಮಿತವಾಗಿ ಆಹಾರವನ್ನು ಸೇವಿಸುವವರು ಎಂಬುದರ ಅರ್ಥ ಇದು. ಹೊಟ್ಟೆಯಲ್ಲಿ 2/4 ಭಾಗದಷ್ಟು ಆಹಾರದಿಂದ ತುಂಬಬೇಕು, 1 ಭಾಗವನ್ನು ನೀರಿನಿಂದ ತುಂಬಬೇಕು, 4ನೇ ಭಾಗವನ್ನು ಗಾಳಿಯ ಸಂಚಾರಕ್ಕಾಗಿ ಬಿಡಬೇಕು. ಇಂತಹ ಮಾತುಗಳಲ್ಲಿ ತಿಳಿಸಿರುವಂತೆ ನಿಯಮಿತವಾಗಿ ಆಹಾರವನ್ನು ಸೇವಿಸುತ್ತಾ ಕುಂಭಕದ ಮೂಲಕ ಪ್ರಾಣ ಅಪಾನಗಳ ಗತಿಯನ್ನು, ಅಂದರೆ ಚಲನೆ ಚಟುವಟಿಕೆಗಳನ್ನು ನಿಲ್ಲಿಸಿ ಪ್ರಾಣಾಯಾಮ ಮಾಡುವುದರಲ್ಲಿ ನಿರತರಾಗಿರುತ್ತಾ ಪ್ರಾಣಗಳನ್ನು, ಇಂದ್ರಿಯಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ ಎಂದು ಅರ್ಥ. ಅಥವಾ ಇನ್ನು ಕೆಲವರು ಅಪಾನದಲ್ಲಿ ಪ್ರಾಣವನ್ನು,
ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ ಎಂಬುದಕ್ಕೆ ಹೀಗೂ ಅರ್ಥ ಮಾಡಬಹುದು. ಪೂರಕ ರೇಚಕಗಳು ಅಂದರೆ ಉಸಿರೆಳೆದುಕೊಳ್ಳುವುದು, ಉಸಿರು ಬಿಡುವುದು ಇವು ಮತ್ತೆ ಮತ್ತೆ ನಡೆಯುತ್ತಿರುವಾಗ ಹೊಮ್ಮುವ ಹಂಸಹ ಹಂಸಹ ಎಂಬ ಮಂತ್ರವು ಒಮ್ಮೆ ಸೀದಾ ಒಮ್ಮೆ ಉಲ್ಟಾ ಕೇಳಿ ಬರುತ್ತಿರುತ್ತದೆ. ಅಂದರೆ ಶ್ವಾಸೋಚ್ಛ್ವಾಸ ನಡೆಯುವಾಗ ಒಮ್ಮೆ ಇದು ಹಂಸಹ ಎಂದು ಕೇಳಿ ಬಂದರೆ ಮತ್ತೊಮ್ಮೆ ಸೋಹಂ ಎಂದು ಕೇಳಿ ಬರುತ್ತದೆ. ಹೀಗೆ ಕೇಳಿ ಬರುವ ಅಜಪಾ ಮಂತ್ರದಲ್ಲಿ ಕೆಲವರು ಇಬ್ಬಗೆಯಿಂದಲೂ ತತ್ ತ್ವಂ ಪದಗಳು ಸೂಚಿಸುವ ವಸ್ತುಗಳ ಅಂದರೆ ಪರಮಾತ್ಮ ಜೀವಾತ್ಮರ ಏಕತೆಯನ್ನು ಭಾವಿಸುತ್ತಾರೆ ಎಂದರ್ಥ. ಇಬ್ಬಗೆಯಿಂದಲೂ ಎಂಬುದರ ಅರ್ಥ ಇದು. ಹಂಸಹ ಎಂದರೆ ನಾನು ಅವನಾಗಿದ್ದೇನೆ ಎಂದರ್ಥ. ಸೋಹಂ ಎಂದರೆ ಅವನು ನಾನಾಗಿದ್ದೇನೆ ಎಂದು ಅರ್ಥ. ನಾನು ಅವನಾಗಿದ್ದೇನೆ ಹಂಸಹ ಎಂದಾಗ ಜೀವಾತ್ಮ ಪರಮಾತ್ಮರ ಯಾವ ಏಕತೆ ತೋರಿ ಬರುತ್ತದೋ, ನಾನು ಅವನು ನಾನಾಗಿದ್ದೇನೆ ಸೋಹಂ ಎಂದಾಗಲೂ ಅದೇ ಏಕತೆಗೆ ವ್ಯಕ್ತವಾಗುತ್ತದೆ. ಹೀಗೆ ಹಂಸಹ ಸೋಹಂ ಸೋಹಂ ಹಂಸಹ ಎಂಬ ಇಬ್ಬಗೆಯಿಂದಲೂ ಜೀವಾತ್ಮ ಪರಮಾತ್ಮರ ಐಕ್ಯವನ್ನೇ ಭಾವಿಸುತ್ತಾರೆ ಎಂದರ್ಥ. ಇದನ್ನೇ ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ. ಸಹ ಎಂಬ ಅಕ್ಷರದೊಡನೆ ಉಸಿರು ಹೊರಗೆ ಹೋಗುತ್ತದೆ, ಹಂ ಎಂಬ ಅಕ್ಷರದೊಡನೆ ಉಸಿರು ಒಳಗೆ ಬರುತ್ತದೆ. ಆ ವೇಳೆಯಲ್ಲಿ ಅವನೇ ನಾನು, ನಾನೇ ಅವನು ಎಂದು ಧ್ಯಾನಿಸಬೇಕು. ಮತ್ತೆ ಕೆಲವರು ಹೀಗೆ ಅರ್ಥ ಹೇಳುತ್ತಾರೆ. ಪ್ರಾಣ ಅಪಾನಗಳ ಕಾರ್ಯಗಳನ್ನು ನಿಲ್ಲಿಸಿ ಎಂಬ ಶ್ಲೋಕವು ಪ್ರಾಣಾಯಾಮವನ್ನೇ ಒಂದು ಯಜ್ಞವಾಗಿ ತಿಳಿಸುತ್ತದೆ ಎಂದು, ನಿಜಕ್ಕೂ ಕುಂಭಕದಲ್ಲಿ ಎಲ್ಲಾ ಪ್ರಾಣಗಳು ಒಂದುಗೂಡುತ್ತವೆಯಾದ್ದರಿಂದ ಅದರಲ್ಲಿ ಎಲ್ಲಾ ಇಂದ್ರಿಯಗಳು ಅಡಗುವುದನ್ನೇ ಹೋಮವೆಂದು ಭಾವಿಸುತ್ತಾರೆ ಎಂದರ್ಥ. ಅದನ್ನೇ ಯೋಗಶಾಸ್ತ್ರದಲ್ಲಿ ಹೀಗೆ ಹೇಳಿದೆ. ಸತತವಾದ ಅಭ್ಯಾಸದ ಫಲವಾಗಿ ಮನಸ್ಸು ಎಷ್ಟೆಷ್ಟರ ಮಟ್ಟಿಗೆ ಸ್ಥಿರಗೊಳ್ಳುವುದೋ ಅಷ್ಟಷ್ಟರ ಮಟ್ಟಿಗೆ ಉಸಿರು, ಮಾತು, ದೇಹ ಮತ್ತು ನೋಟ ಸ್ಥಿರಗೊಳ್ಳುತ್ತದೆ. ಹೀಗೆ 25ನೆಯ ಶ್ಲೋಕದಿಂದ ಇಲ್ಲಿಯವರೆಗೆ ಹೇಳಿದ 12 ಯಜ್ಞಗಳನ್ನು ಬಲ್ಲವರಿಗೆ ದೊರಕುವ ಫಲವನ್ನು ಹೇಳುತ್ತಾನೆ. ಇವರೆಲ್ಲರೂ ಇತ್ಯಾದಿ ಯಜ್ಞವಿದಃ ಎಂದರೆ ಯಜ್ಞಾನ್ ವಿಂದಂತಿ ಇತಿ, ಯಜ್ಞಗಳನ್ನು ಹೊಂದಿದವರು ಅಂದರೆ ನೆರವೇರಿಸಿದವರು, ಯಜ್ಞಜ್ಞ ಇತಿ ವಾ ಅಥವಾ ಯಜ್ಞಗಳನ್ನು ಬಲ್ಲವರು ಎಂದು ಆಗಬಹುದು. ಯಜ್ಞ ಕ್ಷಪಿತ ಕಲ್ಮಷಾಹ ಯಜ್ಞೈ ಕ್ಷಪಿತಂ ಕಲ್ಮಷಂ ಯೈಹಿ ತೇ, ಯಾರು ಯಜ್ಞಗಳಿಂದ ಪಾಪವನ್ನು ಹೋಗಲಾಡಿಸಿಕೊಂಡಿರುವರೋ ಅವರು. ಇವರೆಲ್ಲರೂ ಯಜ್ಞವನ್ನು ಹೊಂದಿದವರು ಅಂದರೆ ನೆರವೇರಿಸಿದವರು, ಅಥವಾ ಇನ್ನೊಂದು ಅರ್ಥ ಯಜ್ಞವನ್ನು ತಿಳಿದವರು, ಯಜ್ಞದ ಮೂಲಕ ತಮ್ಮ ಪಾಪವನ್ನು ಹೋಗಲಾಡಿಸಿಕೊಂಡವರು ಅಂದರೆ ನಾಶ ಮಾಡಿಕೊಂಡವರು ಎಂದು ಅರ್ಥ. ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞಶೇಷವಾದ ಅಮೃತವನ್ನು ಯಾರು ಉಣ್ಣುವರೋ ಅವರು ಸನಾತನವಾದ ಬ್ರಹ್ಮವನ್ನು ಹೊಂದುತ್ತಾರೆ. ಎಲೈ ಕುರುಶ್ರೇಷ್ಠನೇ ಅಂದರೆ ಕುರುವಂಶದೊಳಗೆ ಹುಟ್ಟಿದವರಲ್ಲಿ ಶ್ರೇಷ್ಠನಾದವನೇ, ಯಜ್ಞ ಮಾಡದವನಿಗೆ ಈ ಲೋಕವೇ ಇಲ್ಲ ಅಂದರೆ ಈ ಲೋಕವೇ ದಕ್ಕುವುದಿಲ್ಲ. ಇನ್ನು ಬೇರೆ ಲೋಕವಾದರೂ ಎಲ್ಲಿಯದು, ಅದು ಖಂಡಿತವಾಗಿಯೂ ಸಿಗಲಾರದು ಎಂದು ಅರ್ಥ. ಯಜ್ಞಗಳನ್ನು ಮಾಡಿ ಮಿಕ್ಕ ವೇಳೆಯಲ್ಲಿ ನಿಷಿದ್ಧವಲ್ಲದ ಅಂದರೆ ಆ ಕಾರಣದಿಂದಲೇ ಅಮೃತದಂತಿರುವ ಆಹಾರವನ್ನು ಉಣ್ಣುವವರು ಸನಾತನವಾದ ಅಂದರೆ ಶಾಶ್ವತವಾದ ಬ್ರಹ್ಮವನ್ನು ಜ್ಞಾನದ ಮೂಲಕ ಹೊಂದುತ್ತಾರೆ. ಯಜ್ಞ ಮಾಡದಿದ್ದರೆ ಆಗುವ ದೋಷವನ್ನು ಹೇಳುತ್ತಾನೆ. ಯಜ್ಞ ಮಾಡದವನಿಗೆ ಈ ಅಲ್ಪ ಸುಖದಿಂದ ಕೂಡಿದ ಮನುಷ್ಯ ಲೋಕವೇ ಇಲ್ಲ, ಇನ್ನು ಬೇರೆ ಲೋಕ ಪರಲೋಕ ಎಲ್ಲಿಯದು. ಆದ್ದರಿಂದ ಸಾಧ್ಯವಾದ ಈ ಎಲ್ಲ ಬಗೆಯಿಂದಲೂ ಯಜ್ಞವನ್ನು ಮಾಡಬೇಕು ಎಂದರ್ಥ. ಇನ್ನು ಜ್ಞಾನಯಜ್ಞವನ್ನು ಹೊಗಳುವುದಕ್ಕಾಗಿ ಈವರೆಗೆ ಹೇಳಿದ ಯಜ್ಞಗಳ ವಿಷಯವನ್ನು ಕೊನೆಗೊಳಿಸುತ್ತಾನೆ. ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಹೀಗೆ ಹಲವು ಬಗೆಯ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ವಿವರಿಸಲ್ಪಟ್ಟಿದೆ.
ಅವೆಲ್ಲವೂ ಕರ್ಮದಿಂದ ಉಂಟಾದವು ಎಂದು ತಿಳಿದುಕೋ. ಹೀಗೆ ತಿಳಿಯುವುದರಿಂದ ನೀನು ಮುಕ್ತನಾಗುವೆ. ಬ್ರಹ್ಮದ ಅಂದರೆ ವೇದದ ಮುಖದಲ್ಲಿ ವಿವರಿಸಲ್ಪಟ್ಟಿವೆ, ಸ್ವಯಂ ವೇದದಿಂದಲೇ ನೇರವಾಗಿ ವಿಧಿಸಲ್ಪಟ್ಟಿವೆ ಎಂದು ಅರ್ಥ. ಆದರೂ ಕೂಡ ಅವೆಲ್ಲವೂ ಮಾತು, ಮನಸ್ಸು, ಶರೀರದಿಂದ ಮಾಡಿದ ಕರ್ಮದಿಂದ ಉಂಟಾದವು ಎಂದು, ಆತ್ಮದ ನಿಜಸ್ವರೂಪದೊಂದಿಗೆ ಯಾವುದೇ ಸಂಬಂಧ ಇಲ್ಲದವು ಎಂದು ತಿಳಿದುಕೋ. ಏಕೆಂದರೆ ಆತ್ಮವು ಕರ್ಮಕ್ಕೆ ನಿಲುಕುವುದಿಲ್ಲ. ಕರ್ಮದ ನೆಲೆಗಿಂತ ಆತ್ಮವು ಅತೀತವಾದುದು. ಹೀಗೆ ತಿಳಿಯುವುದರಿಂದ ಜ್ಞಾನದಲ್ಲಿ ತಳವೂರಿದವನಾಗಿ ಸಂಸಾರದಿಂದ ಅಂದರೆ ಜನನ ಮರಣಗಳಿಂದ ನೀನು ಮುಕ್ತನಾಗುವೆ. ಇನ್ನು ಕರ್ಮಯಜ್ಞಕ್ಕಿಂತ ಜ್ಞಾನಯಜ್ಞವು ಶ್ರೇಷ್ಠ ಎಂಬುದನ್ನು ಭಗವಂತನು ಹೇಳುತ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲೆ ಪರಂತಪ, ದ್ರವ್ಯಮಯವಾದ ಅಂದರೆ ಸಲಕರಣೆಗಳ ಸಹಾಯದಿಂದ ಮಾಡುವ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಮಿಗಿಲಾದುದು. ಹೇ ಪಾರ್ಥ, ಎಲ್ಲ ಕರ್ಮಗಳು ಸಮಗ್ರವಾಗಿ ಜ್ಞಾನದಲ್ಲಿ ಕೊನೆಗಾಣುತ್ತವೆ, ಅಂದರೆ ಜ್ಞಾನದಲ್ಲೇ ಪೂರ್ಣತೆಯನ್ನು ಪಡೆಯುತ್ತವೆ. ದ್ರವ್ಯಮಯವಾದ ಆತ್ಮಕ್ಕಿಂತ ಬೇರೆಯಾದ, ದ್ರವ್ಯಮಯವಾದ ಎಂದರೆ ಆತ್ಮಕ್ಕಿಂತ ಬೇರೆಯಾದ ಕ್ರಿಯಾಕಲಾಪಗಳಿಂದ ಕೂಡಿದ ದೈವ ಇತ್ಯಾದಿ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಮಿಗಿಲಾದುದು. ಜ್ಞಾನಯಜ್ಞವು ಮಾನಸಿಕವಾದ ಕ್ರಿಯಾಕಲಾಪಗಳಿಂದಲೇ ಆಗಬೇಕಾಗಿದೆ. ಆದರೂ ಆತ್ಮಸ್ವರೂಪದ ಕುರಿತಾದ ಜ್ಞಾನವು ಮನಸ್ಸಿನ ಅಂದರೆ ಆಲೋಚನೆ, ಭಾವನೆ ಇತ್ಯಾದಿ ಮನಸ್ಸಿನ ಕ್ರಿಯೆಗಳ ಮೂಲಕ ಕೇವಲ ವ್ಯಕ್ತವಾಗುತ್ತದೆಯೇ ಹೊರತು ಅದರಿಂದಲೇ ಅಂದರೆ ಮಾನಸಿಕ ಕ್ರಿಯೆಯಿಂದಲೇ ಅದು ಅಂದರೆ ಜ್ಞಾನ ಯಜ್ಞವು ಉಂಟಾಗಿಲ್ಲ. ಆದ್ದರಿಂದ ಅದು ಅಂದರೆ ಜ್ಞಾನ ಯಜ್ಞವು ದ್ರವ್ಯಮಯವಾದ ಅಂದರೆ ಸಲಕರಣೆಗಳ ಸಹಾಯದಿಂದ ಮಾಡುವ ಯಜ್ಞಕ್ಕಿಂತ ಬೇರೆ. ಅದು ಅಂದರೆ ದ್ರವ್ಯಮಯ ಯಜ್ಞಕ್ಕಿಂತ ಉತ್ತಮವಾದುದು. ಏಕೆಂದರೆ ಎಲ್ಲ ಕರ್ಮಗಳು ಫಲ ಸಮೇತವಾಗಿ ಜ್ಞಾನದಲ್ಲಿ ಕೊನೆಗಾಣುತ್ತವೆ, ಒಳಗೊಳ್ಳುತ್ತವೆ. ಏಕೆಂದರೆ ವೇದ ಹೇಳುತ್ತದೆ, ಜನ ಏನೇನು ಸತ್ಕಾರ್ಯವನ್ನು ಮಾಡುವರೋ ಅದೆಲ್ಲವೂ ಜ್ಞಾನದಲ್ಲಿ ಒಳಗೊಂಡಿದೆ. ಇಂತಹ ಆತ್ಮಜ್ಞಾನಕ್ಕೆ ಸಾಧನವನ್ನು ಅಂದರೆ ಮಾರ್ಗವನ್ನು ಭಗವಂತ ಹೇಳುತ್ತಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಉದ್ದಂಡ ನಮಸ್ಕಾರ ಮಾಡುವುದರಿಂದ, ಪ್ರಣಿಪಾತ ಪರಿಪ್ರಶ್ನೆ ಮಾಡುವುದರಿಂದ ಅಂದರೆ ವಿಚಾರಪೂರ್ಣವಾದ ಪ್ರಶ್ನೆ ಕೇಳುವುದರಿಂದ ಮತ್ತು ಸೇವೆಯಿಂದ ಅದನ್ನು ಅರಿತುಕೋ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಆ ಜ್ಞಾನವನ್ನು ಉಪದೇಶಿಸುವರು. ಇಲ್ಲಿ ಜ್ಞಾನಿಗಳಿಗೆ ಉದ್ದಂಡ ನಮಸ್ಕಾರ ಮಾಡುವುದರಿಂದ ಅಂದರೆ ದಂಡದಂತೆ ಅಡ್ಡಬಿದ್ದು ನಮಸ್ಕರಿಸುವುದರಿಂದ, ಆ ಬಳಿಕ ಪರಿಪ್ರಶ್ನೆ ಮಾಡುವುದರಿಂದ ಈ ಜನನ ಮರಣಗಳು ನನಗೆ ಎಲ್ಲಿಂದ ಬಂದು ತಗುಲಿಕೊಂಡಿತು, ಇದು ಕೊನೆಗೊಳ್ಳುವುದಾದರೂ ಎಂತು ಎಂಬುದಾಗಿ ಪ್ರಶ್ನೆ ಕೇಳುವುದರಿಂದ ಮತ್ತು ಸೇವೆಯಿಂದ ಗುರುಗಳಿಗೆ ವೈಯಕ್ತಿಕ ಸೇವೆ ಸಲ್ಲಿಸುವುದರಿಂದ ಅದನ್ನು ಅರಿತುಕೋ, ಅಂದರೆ ಜ್ಞಾನವನ್ನು ಪಡೆದುಕೋ. ತತ್ವದರ್ಶಿಗಳಾದ ಅಂದರೆ ಪರಮ ಸತ್ಯದ ಪ್ರತ್ಯಕ್ಷ ಅನುಭವವುಳ್ಳವರಾದ ಮತ್ತು ಶಾಸ್ತ್ರಗಳನ್ನು ಬಲ್ಲವರಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವ ಮೂಲಕ ದೊರಕಿಸಿಕೊಡುತ್ತಾರೆ. ಜ್ಞಾನದ ಫಲವನ್ನು ಮುಂದಿನ 3 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಯಜ್ಞಾತ್ವಾ ನ ಪುನರ್ಮೋಹಂ ಏವನ್ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ. ಎಲೈ ಪಾಂಡುಪುತ್ರನೇ, ಯಾವುದನ್ನು ಅರಿತುಕೊಂಡರೆ ಮತ್ತೆ ಹೀಗೆ ಮರಳುಗೊಳ್ಳುವುದಿಲ್ಲವೋ ಅಂದರೆ ಭ್ರಾಂತಿಗೊಳಗಾಗುವುದಿಲ್ಲವೋ, ಯಾವುದರಿಂದ ಎಲ್ಲ ಭೂತಗಳನ್ನು ಅಂದರೆ ಎಲ್ಲ ಜೀವಿಗಳನ್ನು ನಿನ್ನಲ್ಲಿ ಹಾಗೂ ನನ್ನಲ್ಲಿ ನೋಡುವೆಯೋ ಅಂತಹ ಜ್ಞಾನವನ್ನು ಹೊಂದು. ಯಾವುದನ್ನು ಅಂದರೆ ಜ್ಞಾನವನ್ನು ಅರಿತುಕೊಂಡರೆ ಅಂದರೆ ಪಡೆದುಕೊಂಡರೆ ಮತ್ತೆ ಬಂಧುಗಳ ವಧೆ ಇತ್ಯಾದಿ ಕಾರಣಗಳಿಂದ ಮರುಳುಗೊಳ್ಳುವುದಿಲ್ಲವೋ
ಅಂತಹ ಜ್ಞಾನವನ್ನು ಹೊಂದು ಅದಕ್ಕೆ ಅಂದರೆ ಮರುಳಾಗದಿರುವುದಕ್ಕೆ ಕಾರಣ ಹೇಳುತ್ತಾನೆ. ಯಾವುದರಿಂದ ಅಂದರೆ ಯಾವ ಜ್ಞಾನದಿಂದ ಭೂತಗಳನ್ನು ನಿನ್ನ ಅಜ್ಞಾನದಿಂದ ರೂಪುಗೊಂಡ ತಂದೆ ಮಕ್ಕಳು ಮುಂತಾದವರನ್ನು ನಿನ್ನಲ್ಲಿ ಅಂದರೆ ನಿನ್ನ ಆತ್ಮದಲ್ಲಿಯೇ ಒಂದಾಗಿರುವಂತೆ ನೋಡುವೆಯೋ, ಹಾಗೂ ಬಳಿಕ ನಿನ್ನನ್ನು ಪರಮಾತ್ಮನಾದ ನನ್ನಲ್ಲಿ ಒಂದಾಗಿರುವಂತೆ ನೋಡುವೆಯೋ, ಆತ್ಮನು ಪರಮಾತ್ಮನಲ್ಲಿ ಒಂದಾಗಿರುವಂತೆ ನೋಡುವೆಯೋ, ಅಂತಹ ಜ್ಞಾನವನ್ನು ಹೊಂದು ಎಂದರ್ಥ. ಮತ್ತು ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ಒಂದು ವೇಳೆ ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪಿಷ್ಠನಾಗಿದ್ದರೂ ಕೂಡ ಎಲ್ಲ ಪಾಪವನ್ನು ನೀನು ಜ್ಞಾನವೆಂಬ ದೋಣಿಯಿಂದಲೇ ಚೆನ್ನಾಗಿ ದಾಟಿ ಬಿಡುವೆ. ಒಂದು ವೇಳೆ ನೀನು ಪಾಪಗೈದವರೆಲ್ಲರಿಗಿಂತಲೂ ಹೆಚ್ಚು ಪಾಪಿಷ್ಠನಾಗಿದ್ದರೂ ಕೂಡ ಎಲ್ಲ ಪಾಪ ಸಮುದ್ರವನ್ನು ಜ್ಞಾನವೆಂಬ ದೋಣಿಯಿಂದಲೇ ಚೆನ್ನಾಗಿ ಶ್ರಮವಿಲ್ಲದೆ ದಾಟಿ ಬಿಡುವೆ. ಸಮುದ್ರದಂತಿರುವ ಪಾಪವನ್ನು ಕೇವಲ ದಾಟಿದಂತಾಯಿತು ಅಷ್ಟೇ. ಆದರೆ ಪಾಪ ನಾಶವಾಗಲಿಲ್ಲ ಎಂಬುದಾಗಿ ಈ ಶ್ಲೋಕವನ್ನು ಓದಿದಾಗ ಉಂಟಾಗುವಂತಹ ತಪ್ಪು ತಿಳುವಳಿಕೆಯನ್ನು ಈಗ ಮತ್ತೊಂದು ಉದಾಹರಣೆಯ ಮೂಲಕ ಹೋಗಲಾಡಿಸುತ್ತಾ ಹೇಳುತ್ತಾನೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಎಲೆ ಅರ್ಜುನ, ಚೆನ್ನಾಗಿ ಹೊತ್ತಿ ಉರಿಯುತ್ತಿರುವ ಬೆಂಕಿಯು ಸೌದೆಯನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತದೆಯೋ ಹಾಗೆಯೇ ಜ್ಞಾನವೆಂಬ ಬೆಂಕಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಚೆನ್ನಾಗಿ ಹೊತ್ತಿ ಉರಿಯುತ್ತಿರುವ ಬೆಂಕಿಯು ಸೌದೆಯನ್ನು ಅಂದರೆ ಕಟ್ಟಿಗೆಯನ್ನು ಹೇಗೆ ಸುಟ್ಟು ಸಂಪೂರ್ಣವಾಗಿ ಬೂದಿ ಮಾಡುತ್ತದೆಯೋ ಹಾಗೆಯೇ ಆತ್ಮಜ್ಞಾನವೆಂಬ ಬೆಂಕಿಯು ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಮಿಕ್ಕೆಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಎಂದು ಅರ್ಥ. ಅದಕ್ಕೆ ಕಾರಣವೇನು ಎಂಬುದನ್ನು ಹೇಳುತ್ತಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಇಲ್ಲಿ ಜ್ಞಾನಕ್ಕೆ ಸಮನಾಗಿ ಪವಿತ್ರವಾದುದು ಮತ್ತೊಂದಿಲ್ಲ. ಯೋಗದಲ್ಲಿ ಸಂಸಿದ್ಧಿ ಹೊಂದಿದವನು ಅದನ್ನು ಸಕಾಲದಲ್ಲಿ ತನ್ನೊಳಗೆ ತಾನೇ ಪಡೆದುಕೊಳ್ಳುತ್ತಾನೆ. ಇಲ್ಲಿ ತಪಸ್ಸು ಯೋಗ ಇತ್ಯಾದಿಗಳ ಪೈಕಿ ಜ್ಞಾನದಂತೆ ಪವಿತ್ರವಾದುದು ಅಂದರೆ ಪವಿತ್ರಗೊಳಿಸುವಂತಹದ್ದು ಇಲ್ಲವಷ್ಟೇ. ಹಾಗಾದರೆ ಎಲ್ಲರೂ ಆತ್ಮಜ್ಞಾನಕ್ಕಾಗಿಯೇ ಏಕೆ ಪ್ರಯತ್ನಿಸುವುದಿಲ್ಲ ಎಂದರೆ ಅದಕ್ಕೆ ಉತ್ತರವನ್ನು ತತ್ ಸ್ವಯಂ ಇತ್ಯಾದಿ 1.5 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಅದನ್ನು ಆತ್ಮದ ಕುರಿತಾದ ಜ್ಞಾನವನ್ನು ಸಕಾಲದಲ್ಲಿ ಕರ್ಮಯೋಗವನ್ನು ತೀವ್ರವಾಗಿ ಅಭ್ಯಸಿಸುವುದರ ಮೂಲಕ ಯೋಗದಲ್ಲಿ ಸಂಸಿದ್ಧಿ ಹೊಂದಿದವನು ಅಂದರೆ ಯೋಗ್ಯತೆಯನ್ನು ಗಳಿಸಿದವನು ತಾನೇ ತ್ರಾಸವಿಲ್ಲದೆ ಪಡೆದುಕೊಳ್ಳುತ್ತಾನೆ. ಆದರೆ ಕರ್ಮಯೋಗವಿಲ್ಲದೆ ಪಡೆಯಲಾರ ಎಂದು ಅರ್ಥ. ಮತ್ತು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಂತನು ತತ್ಪರನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನೂ ಆದ ಸಾಧಕನು ಜ್ಞಾನವನ್ನು ಗಳಿಸುತ್ತಾನೆ. ಜ್ಞಾನವನ್ನು ಗಳಿಸಿದ ನಂತರ ಬಹುಬೇಗನೆ ಪರಮಶಾಂತಿಯನ್ನೂ ಪಡೆಯುತ್ತಾನೆ. ಶ್ರದ್ಧಾವಂತನು ಅಂದರೆ ಗುರುವಿನ ಉಪದೇಶದಲ್ಲಿ ನಂಬಿಕೆಯುಳ್ಳವನು, ತತ್ಪರನು ಅಂದರೆ ಗುರುವಿನ ಉಪದೇಶದಲ್ಲೇ ಮನಸ್ಸನ್ನು ನೆಟ್ಟವನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನು ಆದಂತಹ ಸಾಧಕನು ಆ ಜ್ಞಾನವನ್ನು ಗಳಿಸುತ್ತಾನೆ. ಮತ್ತಾರೂ ಅಲ್ಲ. ಅಂದರೆ ಈ ರೀತಿ ಇಲ್ಲದವನು ಅಂದರೆ ಶ್ರದ್ಧೆ ತತ್ಪರತೆ ಹಾಗೂ ಇಂದ್ರಿಯ ಹತೋಟಿ ಈ ರೀತಿ ಇಲ್ಲದವನು ಜ್ಞಾನವನ್ನು ಗಳಿಸಲಾರ. ಆದ್ದರಿಂದ ಶ್ರದ್ಧೆ ಇತ್ಯಾದಿ ಗುಣಸಂಪತ್ತಿನ ಮೂಲಕ ಜ್ಞಾನವನ್ನು ಗಳಿಸುವುದಕ್ಕೆ ಮೊದಲು ಮನಸ್ಸಿನ ಶುದ್ಧಿಗಾಗಿ ಕರ್ಮಯೋಗವನ್ನೇ ಅಭ್ಯಸಿಸಬೇಕು. ಆದರೆ ಜ್ಞಾನ ದೊರೆತ ನಂತರ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಎಂಬುದನ್ನು ಹೇಳುತ್ತಾನೆ.
ಜ್ಞಾನವನ್ನು ಗಳಿಸಿದ ನಂತರವಾದರೂ ಬಹುಬೇಗನೆ ಪರಮಶಾಂತಿಯನ್ನು ಅಂದರೆ ಮುಕ್ತಿಯನ್ನು ಹೊಂದುತ್ತಾನೆ. ಜ್ಞಾನಕ್ಕೆ ಅಧಿಕಾರಿಯನ್ನು ಅಂದರೆ ಅಧಿಕಾರಿ ಎಂದರೆ ಇಲ್ಲಿ ಗಳಿಸಲು ಜ್ಞಾನವನ್ನು ಗಳಿಸಲು ಅರ್ಹತೆಯುಳ್ಳವನು ಎಂದು ಅರ್ಥ. ಈ ರೀತಿಯಾಗಿ ಜ್ಞಾನಕ್ಕೆ ಅಧಿಕಾರಿಯನ್ನು ಕುರಿತಾಗಿ ತಿಳಿಸಿ ಬಳಿಕ ಅದಕ್ಕೆ ವಿರುದ್ಧವಾದ ಅನಧಿಕಾರಿಯನ್ನು ಅಂದರೆ ಯಾರಿಗೆ ಅರ್ಹತೆ ಇರುವುದಿಲ್ಲವೋ ಅಂಥವನ ಲಕ್ಷಣಗಳನ್ನು ಇಲ್ಲಿ ಹೇಳುತ್ತಾನೆ. ಅಗ್ನಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತೆ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ತಿಳುವಳಿಕೆ ಇಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯ ಪಡುವ ಮನಸ್ಸುಳ್ಳವನು ನಾಶ ಹೊಂದುವನು. ಸಂಶಯ ಪಡುವ ಸ್ವಭಾವದವನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖವೂ ಇಲ್ಲ. ತಿಳುವಳಿಕೆ ಇಲ್ಲದವನು, ಗುರು ಉಪದೇಶಿಸಿದ್ದನ್ನು ಅರಿಯಲಾರದವನು, ಅಥವಾ ಹೇಗೋ ಮಾಡಿ ತಿಳಿದುಕೊಂಡಿದ್ದರೂ ಶ್ರದ್ಧೆ ಇಲ್ಲದವನು ಮತ್ತು ಶ್ರದ್ಧೆ ಉಂಟಾಗಿದ್ದರೂ ತನಗೆ ಸಿದ್ಧಿಸುವುದೋ ಇಲ್ಲವೋ ಎಂಬ ಸಂಶಯ ಮುಸುಕಿದ ಮನಸ್ಸುಳ್ಳವನು ನಾಶ ಹೊಂದುವನು. ಅಂದರೆ ತನ್ನ ಗುರಿಯಿಂದ ಭ್ರಷ್ಟನಾಗುವನು, ಅಂದರೆ ಜಾರಿ ಬೀಳುವನು. ಈ ಮೂವರಲ್ಲಿ ಸಂಶಯ ಪಡುವ ಸ್ವಭಾವದವನು ಎಲ್ಲ ಬಗೆಯಿಂದಲೂ ನಾಶ ಹೊಂದುವನು. ಏಕೆಂದರೆ ಹಣ ಸಂಪಾದನೆ, ಮದುವೆ ಇತ್ಯಾದಿ ಯಾವುದೂ ಇಲ್ಲದ್ದರಿಂದ ಈ ಲೋಕವೂ ಇಲ್ಲ. ತನ್ನ ಕರ್ತವ್ಯಗಳನ್ನು ನೆರವೇರಿಸಿ ಪುಣ್ಯ ಗಳಿಸದೇ ಇರುವುದರಿಂದ ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಏಕೆಂದರೆ ಸಂಶಯದ ಕಾರಣದಿಂದಲೇ ಅವನಿಗೆ ಸುಖವು ದಕ್ಕುವುದಿಲ್ಲ. ಪ್ರಾರಂಭಿಕ ನೆಲೆಯಾದ ಕರ್ಮ ಹಾಗೂ ಊರ್ಜಿತ ಹಂತವಾದ ಜ್ಞಾನ ಇವನ್ನು ಹಿಂದಿನ 2 ಅಧ್ಯಾಯಗಳಲ್ಲಿ ಬ್ರಹ್ಮಪ್ರಾಪ್ತಿಗೆ ಇರುವ ಇಬ್ಬಗೆ ಮಾರ್ಗಗಳು ಎಂದು ತಿಳಿಸಲಾಯಿತು. ಅದನ್ನೇ ಮುಂದಿನ 2 ಶ್ಲೋಕಗಳಲ್ಲಿ ಈಗ ಮುಕ್ತಾಯಗೊಳಿಸುತ್ತಾನೆ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಹೇ ಧನಂಜಯ, ಅರ್ಜುನ, ಯೋಗದ ಮೂಲಕ ಕರ್ಮಗಳನ್ನು ತೊರೆದವನು, ಜ್ಞಾನದಿಂದ ಸಂಶಯವನ್ನು ನೀಗಿದವನು, ಆತ್ಮವಂತನೂ ಆದ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ. ಯೋಗ ಸನ್ಯಸ್ತ ಕರ್ಮಾಣಂ ಅಂದರೆ ಯೋಗೇನ ಸನ್ಯಸ್ತಾನಿ ಕರ್ಮಾಣಿ ಏನತಂ, ಯಾರು ಯೋಗದಿಂದ ಕರ್ಮಗಳನ್ನು ತೊರೆದಿರುವನೋ ಅವನನ್ನು ಜ್ಞಾನ ಸಂಚಿನ್ನ ಸಂಶಯಂ, ಜ್ಞಾನೇನ ಸಂಚಿನ್ನ ಸಂಶಯ ಯಸ್ಯತಂ, ಯಾರ ಸಂಶಯವು ಜ್ಞಾನದಿಂದ ತರಿಯಲ್ಪಟ್ಟಿದೆಯೋ ಅವನನ್ನು ಭಗವಂತನ ಆರಾಧನಾ ರೂಪವಾದ ಯೋಗದ ಮೂಲಕ ಕರ್ಮಗಳನ್ನು ತೊರೆದವನು ಅಂದರೆ ಭಗವಂತನಲ್ಲಿ ಸಮರ್ಪಿಸಿದವನು ಮತ್ತು ಆ ಕಾರಣದಿಂದಲೇ ಜ್ಞಾನದಿಂದ ಆತ್ಮನು ಕರ್ತೃವಲ್ಲ ಎಂಬ ಅರಿವಿನಿಂದ ಸಂಶಯವನ್ನು ಅಂದರೆ ದೇಹ ಮೊದಲಾದವುಗಳಲ್ಲಿ ಅವುಗಳೇ ನಾನು ಎಂಬ ಬಲವಾದ ಆಸಕ್ತಿಯ ರೂಪದಲ್ಲಿರುವ ಸಂಶಯವನ್ನು ನೀಗಿದವನು ಮತ್ತು ಆತ್ಮವಂತನು ಅಂದರೆ ಎಚ್ಚೆತ್ತವನು ಆದ ಪುರುಷನನ್ನು ಕರ್ಮಗಳು ಅಂದರೆ ಜನರಿಗೆ ಮಾದರಿ ತೋರುವುದಕ್ಕಾಗಿ ಮಾಡಿದ ಅಥವಾ ಸ್ವಾಭಾವಿಕವಾದ ಕರ್ಮಗಳು ತಮ್ಮ ಫಲಗಳಿಂದ ಬಂಧಿಸುವುದಿಲ್ಲ. ಹೀಗಿರುವುದರಿಂದ ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಎಲೈ ಭರತ ವಂಶದಲ್ಲಿ ಹುಟ್ಟಿದವನೇ, ಆದ ಕಾರಣ ಆತ್ಮ ವಿಷಯದಲ್ಲಿನ ಅಜ್ಞಾನದಿಂದ ಹುಟ್ಟಿದ ನಿನ್ನ ಹೃದಯದಲ್ಲಿರುವ ಈ ಸಂಶಯವನ್ನು ಜ್ಞಾನವೆಂಬ ಖಡ್ಗದಿಂದ ತರಿದು ಯೋಗವನ್ನು ಅಭ್ಯಸಿಸು ಮತ್ತು ಎದ್ದೇಳು. ಆತ್ಮ ವಿಷಯದಲ್ಲಿನ ಅಜ್ಞಾನದಿಂದ ಹುಟ್ಟಿದ ನಿನ್ನ ಹೃದಯದಲ್ಲಿರುವಂತಹ ಶೋಕ ಇತ್ಯಾದಿಗಳಿಂದ ಉಂಟಾದ ಈ ಸಂಶಯವನ್ನು ಅಂದರೆ ಶರೀರವನ್ನು ಆತ್ಮವನ್ನು ಬೇರೆ ಬೇರೆಯಾಗಿ ಕಾಣುವ ವಿವೇಕ ಎಂಬ ಜ್ಞಾನದ ಖಡ್ಗದಿಂದ ತರಿದು ಪರಮಾತ್ಮ ಜ್ಞಾನಕ್ಕೆ ಸಾಧನವಾದ ಕರ್ಮಯೋಗವನ್ನು ಅಭ್ಯಸಿಸು, ಆಶ್ರಯಿಸು. ಅದಕ್ಕಾಗಿ ಈಗಾಗಲೇ ಹೇಳಿರುವಂತಹ ಯುದ್ಧಕ್ಕೆ ಎದ್ದೇಳು. ಎಲೈ ಭಾರತ ಎಂದು ಕರೆದದ್ದರಿಂದ ಕ್ಷತ್ರಿಯನಾದ ಅವನಿಗೆ ಯುದ್ಧವು ಧರ್ಮಸಮ್ಮತವಾದದ್ದು ಎಂಬುದನ್ನು ತೋರಿಸಿದಂತಾಯಿತು. ಪುಮವಸ್ಥಾದಿ ಭೇದೇನ ಕರ್ಮ ಜ್ಞಾನಮಯದ್ವಿಧ
ನಿಷ್ಠೋಕ್ತ ಏನ ತಂ ವಂದೇ ಶೌರ್ಯಂ ಸಂಶಯ ಸಂಚಿದಂ. ಮನುಷ್ಯರ ಸ್ಥಿತಿಗತಿ ಮುಂತಾದವುಗಳಲ್ಲಿನ ವ್ಯತ್ಯಾಸಕ್ಕೆ ಅನುಗುಣವಾಗಿ, ಯೋಗ್ಯತೆಗೆ ಅನುಸಾರವಾಗಿ ಕರ್ಮ ಹಾಗೂ ಜ್ಞಾನ ಎಂಬ ಇಬ್ಬಗೆಯ ಸಾಧನಾ ಮಾರ್ಗವನ್ನು ತಿಳಿಸಿದ, ಸಂಶಯವನ್ನು ತೊಲಗಿಸಿದ ಶೌರಿಯನ್ನು ಶ್ರೀಕೃಷ್ಣನನ್ನು ನಮಿಸುತ್ತೇನೆ. ಇತಿ ಶ್ರೀಮದ್ ಭಗವದ್ಗೀತಾಯಾಃ ಶ್ರೀಧರ ಸ್ವಾಮಿ ವಿರಚಿತಾಯಾಂ ಸುಬೋಧಿನ್ಯಾಂ ಟೀಕಾಯಾಂ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ವ್ಯಾಖ್ಯಾನದಲ್ಲಿ ಜ್ಞಾನಯೋಗ ಎಂಬ 4ನೆಯ ಅಧ್ಯಾಯವು ಮುಗಿಯಿತು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.